ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಶಿಲೆಯಲ್ಲಿ ನೂತನವಾಗಿ ನಿರ್ಮಿಸಿದ ಗಂಗಾವತಿಯ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಪ್ರಥಮ ವಾರ್ಷಿಕೋತ್ಸವ ಹಾಗೂ ದಿನಾಂಕ 4-3-2025 ಮಂಗಳವಾರ ಸಂಜೆ 5:15 ಜರುಗುವ ಮಹಾರಥೋತ್ಸವಕ್ಕೆ ಸರ್ವರಿಗೂ ಆದರದ ಸ್ವಾಗತ. ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಸಮಿತಿ, ಅರಳಿ ಶೇಖರಪ್ಪ, ಜಗದೀಶ್ ಹಿರೇಮಠ, ಕಲ್ಮೇಶ್ವರ್ ಪಟ್ಟಣಶೆಟ್ಟಿ, ಹೊಸಳ್ಳಿ ಶಂಕರಗೌಡ, ಬಸವರಾಜ್ ಬೆನಕನಾಳ ಹಾಗೂ ಸಕಲ ಸದ್ಭಕ್ತ ಮಂಡಳಿ ಗಂಗಾವತಿ ಹಿರೇಜಂತಕಲ್ ಇವರ ವತಿಯಿಂದ ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿರುವ ಎಲ್ಲ ಶ್ರೀ ಕೊಟ್ಟೂರು ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರಿದರು.
ಗಂಗಾವತಿಯ ಶ್ರೀ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇಂದು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದ್ದು, ಇದು ಪುರಾತನ ಇತಿಹಾಸವಾದಂಥ ದೇವಸ್ಥಾನ. ಶ್ರೀ ಬಸವೇಶ್ವರ ದೇವಸ್ಥಾನ 1336ನೇ ಶತಮಾನಕ್ಕೆ ಮುಂಚಿತವಾಗಿ ಕಟ್ಟಿದಂಥ ದೇವಸ್ಥಾನ. ಇತ್ತೀಚೆಗೆ ಇದು ಒಂದು ವರ್ಷದಲ್ಲಿ ಮತ್ತೊಂದು ನೂತನವಾದ ದೇವಾಲಯ ಕಟ್ಟಿ ಮೊನ್ನೆ 22ನೇ ತಾರೀಕಿಗೆ ಒಂದು ವರ್ಷ ವಾರ್ಷಿಕೋತ್ಸವ ಆಯಿತು. ಈಗ ಇವತ್ತು ಪಾಲ್ಗೊಳ್ಳ ಶುದ್ಧ ಪಂಚಮಿ. ಪ್ರತಿ ವರ್ಷ ಮಿತಿಗೆಂತೆ ಇವತ್ತು ಸಹ ಬಸವೇಶ್ವರ ದೇವಸ್ಥಾನದ ಜಾತ್ರೆಯು ಅತ್ಯಂತ ಸಂಭ್ರಮ ಸಡಗರದಿಂದ ನಡೀತಾ ಇತ್ತು. ಈ ಕ್ಷೇತ್ರಕ್ಕೆ ಸಾಕಷ್ಟು ಭಕ್ತಾದಿಗಳು ತನುಮನ ಧನದಿಂದ ಸೇವೆಯನ್ನು ಮಾಡಿ ಬಹಳಷ್ಟು ಪುನೀತರಾಗಿದ್ದಾರೆ. ಮತ್ತು ಈ ಕ್ಷೇತ್ರಕ್ಕೆ ನೂತನವಾದ ಇತಿಹಾಸ ಇದೆ. ಬಸವೇಶ್ವರ ದೇವಸ್ಥಾನ ಮತ್ತು ವೀರಭದ್ರೇಶ್ವರ ದೇವಸ್ಥಾನ ಎರಡೂ ಒಂದು ಅತ್ಯಂತ ಪುರಾತನ ಕಾಲದ ದೇವಸ್ಥಾನಗಳು. ಈ ಬಸವೇಶ್ವರ ದೇವಸ್ಥಾನದ ಅಗ್ನಿ ಪೂಜೆಯನ್ನು ನಾವು ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವ ಮಾಡಬೇಕಾದ್ರೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಗಂಗೆಯನ್ನು ತಂದು ಶ್ರೀ ಬಸವೇಶ್ವರ ಸ್ವಾಮಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಮಾಡ್ತೀವಿ. ಅದರಂತೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಗ್ನಿಕೊಂಡ ಇದ್ದರೆ ಈ ಬಸವೇಶ್ವರ ದೇವಸ್ಥಾನದಿಂದ ಗಂಗೆಯನ್ನು ತಗೊಂಡೋಗಿ ಸ್ವಾಮಿಗೆ ಅಭಿಷೇಕ ಮಾಡಿ ಅದನ್ನು ಜಾತ್ರಾ ಮಾಡ್ತೇವೆ. ಈ ರೀತಿ ಅತ್ಯಂತ ಪುರಾತನ ಇತಿಹಾಸ ಹೊಂದಿದಂಥ ಶ್ರೀ ಬಸವೇಶ್ವರ ದೇವಸ್ಥಾನ ಭಾಳ ಶಕ್ತಿಯುತವಾದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ತಮ್ಮ ಧನವನ್ನು ಅರ್ಪಿಸಿ ಕೃತಾರ್ಥರಾಗಬೇಕಂತೇಳಿ ಕ್ಷೇತ್ರದ ಪರವಾಗಿ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಹೇಶ್ವಾಮಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಗಂಗಾವತಿ ನಗರದ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಇವತ್ತು ಗಂಗಾವತಿ ನಗರದಲ್ಲಿ ಜಾತ್ರೆ ಪ್ರಯುಕ್ತ ಪ್ರಥಮ ವಾರ್ಷಿಕೋತ್ಸವದ ಮಾಡಿದಂಥ ಸಂದರ್ಭದಲ್ಲಿ ಜಾನಪದ ಸೊಗಡನ್ನು ಬಿತ್ತರಿಸಿದಂಥ ಸನ್ಮಾನ ಶಂಭು ಬಳಿಗಾರ್ ಅವರು 22ನೇ ತಾರೀಕಿಗೆ ವಾರ್ಷಿಕೋತ್ಸವಕ್ಕೆ ಬಂದು ಹೋದರು. ತದನಂತರ 5 ದಿನ ಕಾರ್ಯಕ್ರಮ 27, 28, 1, 2, 3 5 ದಿನ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಮಾತೋಶ್ರೀ ಯೋಗೇಶ್ವರಿ ಮಾತಾಜಿಯವರಿಂದ ಆಧ್ಯಾತ್ಮಿಕ ಪ್ರವಚನ ನಡೀತು. ನಿನ್ನೆವರೆಗೆ ಅಂದರೆ ನಿನ್ನೆ ಎಲ್ಲ ಪ್ರತಿದಿನ 5 ದಿನ ನಾವು ಕಾರ್ಯಕ್ರಮ ಮಾಡಿದ್ರು ಸಹಿತ ಪ್ರವಚನದ ನಂತರ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. ಇವತ್ತು ಗಂಗಾವತಿಯಲ್ಲಿ ಜಾತ್ರೆ ಇರೋದ್ರಿಂದ ಬೆಳಿಗ್ಗೆ 11 ಗಂಟೆಗೆ ಮಡಿತೇರನ್ನು ಎಳೆದಾಯಿತು. ತದನಂತರ ಪ್ರಸಾದ ವ್ಯವಸ್ಥೆ 4 ಗಂಟೆವರೆಗೆ ಪ್ರಸಾದ ಇರ್ತೈತೆ. ಸಂಜೆ 5 ಗಂಟೆಗೆ ನಮ್ಮ ಕೊಟ್ಟೂರು ಬಸವೇಶ್ವರ ಕೊಟ್ಟೂರು ದೇವಸ್ಥಾನದಿಂದ ಎದುರು ಬಸವಣ್ಣ ಗುಡಿಯವರೆಗೆ ನಮ್ಮ ತೇರಿ ಹೋಗಿ ಬರ್ತದೆ. ಎಲ್ಲ ಸದ್ಭಕ್ತರು ಈ ಒಂದು ಕೊಟ್ಟೂರು ಬಸವೇಶ್ವರ ಕೃಪೆಗೆ ಪಾತ್ರ ಆಗ್ಬೇಕಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ಕೊಟ್ಟೂರೇಶ್ವರ ದೇವಸ್ಥಾನದ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೊಟ್ಟೂರು ಬಸವೇಶ್ವರ ಜಾತ್ರೆಯು ಮುಂಜಾನೆ ತಾತನ ಒಂದು ಪೂಜೆ ಪ್ರಾರಂಭದೊಂದಿಗೆ ಮತ್ತು ಮಡಿ ತೇರು ಎಳೆಯುವುದರೊಂದಿಗೆ ಪ್ರಾರಂಭವಾಗಿದ್ದು ಮತ್ತು ಈಗ ಅನ್ನ ಪ್ರಸಾದ ಸಹ ಆರಂಭವಾಗಿದೆ. ಮತ್ತು ಈ ಜಾತ್ರೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಟ್ರಸ್ಟಿನ ನನ್ನ ಎಲ್ಲ ಹಿರಿಯರಿಗೂ ಮುಖ್ಯಸ್ಥರಿಗೂ ಮತ್ತು ಯಾವುದೇ ಫಲಾಪೇಕ್ಷೆ ಆಶಯ ಆಕಾಂಕ್ಷೆ ಇಲ್ಲದೆ ಬಂದು ಇಲ್ಲಿ ಸೇವೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಮತ್ತು ಮಹಿಳೆಯರಿಗೂ ಎಲ್ಲ ಸಂಘ ಸಂಸ್ಥೆಯವರಿಗೂ ಕ್ಯಾಟರಿಂಗ್ಸ್ನವರಿಗೂ ಎಲ್ಲರಿಗೂ ತಾತನ ಪರವಾಗಿ ಅವರಿಗೆ ಎಲ್ಲ ಸಕಲ ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಜಾತ್ರೆ ಪ್ರಯುಕ್ತವಾಗಿ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಜಾತ್ರೆಗೆ ಬಂದಿರತಕ್ಕಂತ ಎಲ್ಲರೂ ಸಾಯಂಕಾಲ ಬಂದು ಆ ಒಂದು ತೇರನ್ನು ಯಶಸ್ವಿಗೊಳಿಸಬೇಕಂತೇಳಿ ಇವತ್ತಿನ ಈ ಗಂಗಾವತಿಯ ನನ್ನ ಎಲ್ಲಾ ಆತ್ಮೀಯ ಜನತೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಇವತ್ತು ಐತಿಹಾಸಿಕ ಜಾತ್ರೆ ಮಹೋತ್ಸವ ನಡೀತಾ ಇದೆ ಕೊಟ್ಟೂರು ಬಸವೇಶ್ವರ. ಯಾಕಂದ್ರೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಇವತ್ತು ರಥೋತ್ಸವ ಜರುಗ್ತಾ ಇದೆ. ಅದರ ಜೊತೆಗೆ ವಿಶೇಷವಾಗಿ ಇವತ್ತೇನು ಕಲ್ಲು ಶಿಲೆ ಇವತ್ತು ಕಳೆದ 2-3 ವರ್ಷಗಳಿಂದ ಇಲ್ಲಿರ್ತಕ್ಕಂಥ ಶಂಕರಗೌಡ ಆಗಿರ್ಬೋದು, ಶೇಖರಪ್ಪನವ್ರು ಆಗಿರ್ಬೋದು, ಇನ್ನು ಇತರ ಎಲ್ಲ ಟ್ರಸ್ಟ್ ಕಮಿಟಿ ವತಿಯವರು ಸಾಕಷ್ಟು ಶ್ರಮವನ್ನು ವಹಿಸಿ ಗಂಗಾವತಿ ಜನತೆಯ ಒಂದು ಒಪ್ಪಿಗೆ ಮೇರೆಗೆ ಇವತ್ತೇನು ಕಲ್ಲು ಶಿಲೆ ಪ್ರತಿಷ್ಠಾಪನವನ್ನಾಗಿದೆ. ಬಹಳಷ್ಟು ಸಂತೋಷವಾಗಿದೆ. ಯಾಕಂದ್ರೆ ಸುಮಾರು ಒಂದು 20,000ಕ್ಕೂ ಅಧಿಕ ಜನ ಇವತ್ತು ಪ್ರಸಾದವನ್ನು ಇವತ್ತು ಸ್ವೀಕರಿಸಿದ್ದಾರೆ. ಯಾಕಂದ್ರೆ ಟ್ರಸ್ಟಿನ ಜನ ಸಾಕಷ್ಟು ಮತ್ತು ಈಗ ಒಂದು ಗಂಗಾವತಿಯ ನಾಗರಿಕರು ಕೂಡ ಇದರಲ್ಲಿ ಪಾಲ್ಗೊಂಡು ಇವತ್ತು ಈ ಏನು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ
ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಕೊಟ್ಟೂರೇಶ್ವರಿಗೆ ಹಣೆ ಮಣಿದು ಮತ್ತು ಎಲ್ಲ ಈ ಒಂದು ಜಾತ್ರೆ ನಿಮಿತ್ತವಾಗಿ ಗಂಗಾವತಿ ನಾಗರಿಕರಿಗೆ ಶುಭಾಶಯನ್ನ ಕೋರ್ತಾ ಇದ್ದೀನಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.